ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮ್ಮ ಸನಾತನ ಹಿಂದೂ ಧರ್ಮದ ಅನುಯಾಯಿಗಳಾಗಿ ಈ ಪವಿತ್ರ ಭಾರತ ದೇಶದ ಮೂಲದವರಾಗಿ ವಿದ್ಯಾಭ್ಯಾಸ, ನೌಕರಿ ಮೊದಲಾದಂತಹ ಬೇರೆ ಬೇರೆ ನಿಮಿತ್ತಗಳಿಂದ ವಿದೇಶಗಳಿಗೆ, ಅದರಲ್ಲೂ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ನ್ಯೂಜೆರ್ಸಿ ಪ್ರಾಂತ್ಯದಲ್ಲಿ ಈ ಕರ್ನಾಟಕ ರಾಜ್ಯದಿಂದ ಹೋಗಿರ್ತಕ್ಕಂತಹ ಕನ್ನಡದವರಾಗಿರ್ತಕ್ಕಂತಹ ಆಸ್ತಿಕ ಮಹಾಜನರೆಲ್ಲರೂ ಸಹ ಎಲ್ಲರ ಒಂದು ಮಾತೃಭಾಷೆಯಾಗಿರ್ತಕ್ಕಂತಹ ಕನ್ನಡ ಭಾಷೆ ಹಾಗೂ ಈ ಸಂಸ್ಕೃತಿಯನ್ನು, ಸನಾತನ ಧರ್ಮ ಸಂಸ್ಕೃತಿಯನ್ನು ಎಲ್ಲ ಕಡೆಯೂ ಸಹ ಪ್ರಚಾರ ಮಾಡಿ, ಇಲ್ಲಿಂದ ಯಾರು ಹೋಗಿರ್ತಾರೋ ಆ ದೇಶಕ್ಕೆ, ನಮ್ಮ ಈ ಕರ್ನಾಟಕ ರಾಜ್ಯದಿಂದ ಅವರು ಅಲ್ಲಿಗೆ ಹೋದ ನಂತರವೂ ಸಹ ಈ ಸಂಸ್ಕಾರ, ಈ ಭಾಷೆ, ಇದರ ಸಂಬಂಧ ಬಿಟ್ಟು ಹೋಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಅಲ್ಲಿ ಒಂದು ಸಂಸ್ಥೆಯನ್ನು ಏರ್ಪಾಟು ಮಾಡಿಕೊಂಡು ಸುಮಾರು 20 ವರ್ಷಗಳಿಂದ ಜನರಲ್ಲಿ ಒಂದು ಧರ್ಮ ಜಾಗೃತಿಯನ್ನು, ಸಂಸ್ಕಾರದ ಭಾಷೆಯ, ತಾಯಿ ಭಾಷೆಯಾಗಿರ್ತಕ್ಕಂತಹ ಕನ್ನಡ ಭಾಷೆಯ ಒಂದು ಜಾಗೃತಿಯನ್ನು ಸಹ ಉಂಟು ಮಾಡುವಂತಹ ಕಾರ್ಯವನ್ನು ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅನೇಕ ವರ್ಷಗಳಿಂದ ಈ ಕಾರ್ಯವು ನಡೀತಾ ಇದ್ದು ಅನೇಕ ಜನರು ಇದರಲ್ಲಿ ಭಾಗವಹಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ನಾವು ಆರಂಭದಲ್ಲಿ ಹೇಳಿದಂತೆ ವಿದ್ಯಾಭ್ಯಾಸ, ಕೆಲಸ ಇತ್ಯಾದಿ ನಿಮಿತ್ತವಾಗಿ ಅಲ್ಲಿಗೆ ಹೋಗಿದ್ದರೂ ಸಹ ನಮ್ಮ ಮೂಲವನ್ನು ಯಾವತ್ತೂ ಸಹ ನಾವು ಮರೆಯಬಾರದು. ಮೂಲವನ್ನು ಮರೆತವನು ಯಾವತ್ತೂ ಸಹ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ. ನಮ್ಮ ಮೂಲವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡರೆ ಮಾತ್ರ ಜೀವನದಲ್ಲಿ ನಾವು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ವ್ಯಾವಹಾರಿಕವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಮಾತಾಡಬೇಕಾಗಿ ಬಂದರೂ ಸಹ ನಮ್ಮ ಒಂದು ಭಾಷೆಯನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ಯಾವತ್ತೂ ಸಹ ಮರಿಬಾರದು. ಈ ಭಾಷೆಯಲ್ಲೇ ಎಲ್ಲಿ ಇದು ಸಾಧ್ಯವಾಗುವುದಿಲ್ವೋ, ನಮ್ಮ ಭಾಷೆಯಲ್ಲಿ ಮಾತಾಡಿದಾಗ ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ವೋ ಅಂತಹ ಜಾಗದಲ್ಲಿ ಮಾತ್ರವೇ ನಾವು ಬೇರೆ ಭಾಷೆಯನ್ನು ಉಪಯೋಗಿಸಬೇಕು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಮನೆಯಲ್ಲಿ ಗಂಡ ಹೆಂಡತಿಯರಿಬ್ಬರು ಬೇರೆ ಭಾಷೆಗಳಲ್ಲಿ ಮಾತಾಡಿಕೊಳ್ಳುವುದು, ಮಕ್ಕಳ ಜೊತೆಗೆ ಕನ್ನಡದಲ್ಲಿ ಮಾತಾಡುವುದಿಲ್ಲ, ಬೇರೆ ಯಾವುದ್ಯಾವುದೋ ಭಾಷೆಯಲ್ಲಿ ಮಾತಾಡ್ತಾರೆ, ಹೀಗೆಲ್ಲ ನಡೀತಾ ಇರುತ್ತೆ. ಆದರೆ ಇದು ಬಹಳ ತಪ್ಪು. ಈ ರೀತಿಯಾಗಿ ಮಾಡಿದರೆ ಎಲ್ಲಿ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯ ಅವಶ್ಯಕತೆ ಇಲ್ವೋ ಅಂತಹ ಜಾಗದಲ್ಲಿ ಸುಮ್ಮನೆ ನಮಗೆ ಬರುತ್ತೆ, ನಾವೇನೋ ಓದಿದ್ದೀವಿ ಅನ್ನುವಂತಹ ಒಂದು ಭಾವನೆಯಿಂದ, ಆ ಒಂದು ಭಾವನೆಯಿಂದ ನಮ್ಮ ತಾಯಿ ಭಾಷೆಯನ್ನು ನಾವು ಮರೆತು ಬೇರೆ ಭಾಷೆಗಳಲ್ಲಿ ನಾವು ಮಾತಾಡಲಿಕ್ಕೆ ಶುರು ಮಾಡಿದರೆ ಅದು ನಮ್ಮ ತಾಯಿ, ನಮ್ಮ ಮಾತೃಭಾಷೆಗೆ ನಾವು ಮಾಡುವಂತಹ ಒಂದು ಅವಮಾನ ಆಗುತ್ತೆ. ಆ ರೀತಿಯಾಗಿ ಮಾಡಬಾರದು. ಎಲ್ಲಿ ಬೇರೆ ಭಾಷೆಯ ಅವಶ್ಯಕತೆ ಇದೆಯೋ ಅಲ್ಲಿ ಮಾತಾಡಬೇಕು. ಆದರೆ ಎಲ್ಲಿ ನಾವು ಕನ್ನಡದಲ್ಲಿ ಮಾತಾಡಬೇಕೋ ಅಲ್ಲಿ ಕನ್ನಡದಲ್ಲೇ ಮಾತಾಡಬೇಕು. ಹೀಗೆ ಮಾಡಿ ನಮ್ಮ ಭಾಷೆಗೆ ನಾವು ಗೌರವ ಕೊಡಬೇಕು. ಆಗಲೂ ನಾವು ಈ ಭಾಷೆಯನ್ನು ಉಪೇಕ್ಷಿಸಿದರೆ ಅದು ನಮ್ಮ ತಾಯಿ ಭಾಷೆಗೆ, ನಮ್ಮ ಮಾತೃಭಾಷೆಗೆ ನಾವು ಮಾಡುವಂತಹ ಅವಮಾನ ಆಗುತ್ತೆ. ಅದರಿಂದ ಅಂತಹ ಒಂದು ತಪ್ಪನ್ನು ಯಾವತ್ತೂ ಸಹ ಮಾಡಬಾರದು. ಇಂತಹ ಒಂದು ದೇಶದಲ್ಲಿ, ಇಂತಹ ಒಂದು ರಾಜ್ಯದಲ್ಲಿ, ಇಂತಹ ಒಂದು ಸಂಸ್ಕಾರವಂತವಾದಂತಹ ವಾತಾವರಣದಲ್ಲಿ ಹುಟ್ಟಿದ್ದು ನಾವೆಲ್ಲರೂ ಸಹ ಮಾಡಿರ್ತಕ್ಕಂತಹ ಪುಣ್ಯ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರಲ್ಲೂ ಇರಬೇಕು. ಈ ಸತ್ಯವನ್ನು ಎಲ್ಲರೂ ಸಹ ತಿಳ್ಕೊಳ್ಳಬೇಕು. ಆದ್ದರಿಂದ ಈ ಒಂದು ಸಂಸ್ಥೆಯ ಮೂಲಕ ಈ ಕಾರ್ಯಗಳೆಲ್ಲದೂ ಸಹ ನಮ್ಮ ಈ ಕನ್ನಡ ಭಾಷೆ, ಇದರ ಒಂದು ಸಂಸ್ಕೃತಿ, ಇದರ ಪ್ರಚಾರ ಕಾರ್ಯವು ವಿಶೇಷವಾಗಿ ನಡೆಯಲಿ. ಅಲ್ಲಿ ಇರತಕ್ಕಂತಹ ಆಸ್ತಿಕ ಜನರೆಲ್ಲರಲ್ಲೂ ಸಹ ಒಂದು ಉತ್ತಮವಾದಂತಹ ಸಂಸ್ಕಾರವು ಜಾಗೃತಗೊಳ್ಳಲಿ. ಇದರ ಒಂದು ಸಂಬಂಧ ಯಾವತ್ತೂ ಸಹ ಬಿಟ್ಟು ಹೋಗಬಾರದು. ಈ ಒಂದು ಮಾರ್ಗದಲ್ಲಿ ಎಲ್ಲರೂ ಸಹ ಇರಲಿ. ವಿಶೇಷವಾಗಿ ಈ ಒಂದು ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಿವೆ, ಒಂದು ಉತ್ತಮವಾದಂತಹ ಧಾರ್ಮಿಕ ವಾತಾವರಣವಿದೆ. ನಮ್ಮ ಈ ಸನಾತನ ಧರ್ಮದ ಉದ್ಧಾರಕರು, ಪರಮೇಶ್ವರನ ಅವತಾರಿಗಳು ಆದಂತಹ ಜಗದ್ಗುರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು, ಅಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬ ಆಸ್ತಿಕರೂ ಸಹ
ಜಗದ್ಗುರು ಎಂಬ ಅನ್ವರ್ಥ ನಾಮದಿಂದ ಯಾರನ್ನು ಕೀರ್ತಿಸುತ್ತಾರೋ ಅಂತಹ ಶಂಕರ ಭಗವತ್ಪಾದಾಚಾರ್ಯರು ಇಡೀ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಧರ್ಮ ಸಂಸ್ಥಾಪನೆ, ಧರ್ಮ ಪ್ರಚಾರ, ಅದ್ವೈತ ಸಿದ್ಧಾಂತದ ಒಂದು ಪ್ರಚಾರಕ್ಕಾಗಿ ಸ್ಥಾಪನೆ ಮಾಡಲು ಸಂಕಲ್ಪ ಮಾಡಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ಒಂದಾದ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಋಷ್ಯಶೃಂಗ ಮಹರ್ಷಿಗಳ ತಪೋಭೂಮಿಯಾಗಿರ್ತಕ್ಕಂತಹ ಶೃಂಗೇರಿ ಕ್ಷೇತ್ರದಲ್ಲಿ ತುಂಗಾ ನದಿ ತೀರದಲ್ಲಿ ಜಗನ್ಮಾತೆ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಪೀಠವನ್ನು ಸ್ಥಾಪನೆ ಮಾಡಿದರು. ಹಾಗಾಗಿಯೇ ಇದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರನ್ನು ಹೊಂದಿದೆ. ಹಾಗಾಗಿ ಇಂತಹ ಶಾರದಾಮ್ಮನವರ ದಿವ್ಯ ಕ್ಷೇತ್ರವಾಗಿ ಈ ಪೀಠವು ಇರತಕ್ಕಂತಹ ಅವಿಚ್ಛಿನ್ನವಾದ ಗುರು ಪರಂಪರೆಯೊಂದಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಮುಖ್ಯವಾದ ಪೀಠವಾಗಿರ್ತಕ್ಕಂತಹ ಇಡೀ ದಕ್ಷಿಣ ಭಾರತದ ಒಂದು ಪೀಠವಾಗಿರ್ತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಶಂಕರ ಭಗವತ್ಪಾದಾಚಾರ್ಯರು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದು ವಿಶೇಷವಾಗಿ ಕನ್ನಡ ಪ್ರಾಂತ್ಯದ ಎಲ್ಲ ಜನರ ಒಂದು ವಿಶೇಷವಾದಂತಹ ಪುಣ್ಯ. ಆದ್ದರಿಂದ ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ನಾವೆಲ್ಲರೂ ಸಹ ಎಲ್ಲಿಗೆ ಹೋದರೂ ಇದನ್ನು ಮರೀಬಾರದು, ಈ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ಲ ಆಸ್ತಿಕರಿಗೂ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆ, ಈ ಬೃಂದಾವನ ಕನ್ನಡ ಕೂಟ ಸಂಸ್ಥೆ ಏನಿದೆಯೋ ಈ ಒಂದು ಸಂಸ್ಥೆಯ ಚಟುವಟಿಕೆಗಳೆಲ್ಲವೂ ಸಹ ನಿರ್ವಿಘ್ನವಾಗಿ ನಡೆಯಲಿ. ಈ ಸಂಸ್ಥೆಯ ಈಗ ಅಧ್ಯಕ್ಷರಾಗಿರ್ತಕ್ಕಂತಹ ಸುನೀಲ್ ಹುಲಿಕೆರೆ ಅವರಿಗೆ ಮತ್ತು ಅವರ ಜೊತೆಗಿರ್ತಕ್ಕಂತಹ ಎಲ್ಲ ಆಸ್ತಿಕರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ.